ಹಾಯ್ ಹಲೋ ನಮಸ್ತೆ ಶುಭ ಮುಂಜಾನೆ ಗೈಸ್ ಎಲ್ಲರಿಗೂ. ಸೊ ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ನಾನು ನಮ್ಮ ಪಾಪು ನಮ್ಮ ವೈಫು ಎಲ್ಲ ಸೇರಿಬಿಟ್ಟು ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ ಗೈಸ್. ವೀಕೆಂಡ್ ಸಂಡೇ ರಜೆ ಬೇರೆ ಇತ್ತಲ್ವ ಗೈಸ್, ಹಾಗೆ ನಾನು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ವಿ ಗೈಸ್ ನಮ್ಮ ಅಜ್ಜಿ ಮನೆ ಕಡೆ. ಇಲ್ಲಿ ವೈಬ್ ಹೇಳ್ಬೇಕಂದ್ರೆ ಗೈಸ್ ನೀವೇ ನೋಡಿ ಗೈಸ್ ಹೆಂಗಿದೆ ಅಂತ. ಸೊ ನಾನಿದ್ದೇನೆ ನೋಡಿ ಗೈಸ್, ಫುಲ್ಲು ಆಯಿ ಮಾಡ್ತಿದ್ದಲ್ಲ ನಿಮಗೆಲ್ಲ. ಸೊ ಇಲ್ಲಿ ಕೆಳಗಡೆ ಇರೋ ನಮ್ಮ ಅಳಿಯ ಅಜ್ಜಿ ಮತ್ತು ರಿಷಿ. ಎಷ್ಟು ಗಂಟೆ ಸ್ಟಾರ್ಟ್ ನಿಂಗೆ ಸ್ಕೂಲ್? ಹೌದಾ, 9 ಅಲ್ಲ. ಇವನೇ ಗೈಸ್ ನಮ್ಮ ಅಳಿಯ, ನಮ್ಮ ಮಾವನ ಮಗ. ಸೊ ಇವನ ಹೆಸ್ರು ತಂದು ರಿಷಿ ಅಂತ. ಸೊ ಇವನು 4ನೇ ಕ್ಲಾಸು. ಸೊ ಇವ್ರ ಈ ಕಡೆ ಇರೋದು ನಮ್ಮ ಮಾವನ 3 ಜನ ಮಕ್ಕಳು. ಆ ಕಡೆ ಇನ್ನೊಬ್ಳು ಬಂದು ಸೊ ದೇವ್ರ ಪೂಜೆ ಮಾಡ್ತಿದ್ರು ನೋಡ್ಬೋದು. ಹೇಗಿದೆ ಗೈಸ್ ನಮ್ಮ ಅಜ್ಜಿ ಮನೆ ಎಲ್ಲ. ಇಲ್ಲಿಂದ ಬೀಚ್ಗೆ ತುಂಬಾ ಹತ್ರ ಆಗುತ್ತೆ ಗೈಸ್. ನೋಡಿ ನೋಡ್ಬೋದು, ಇಲ್ಲಿಂದ ವ್ಯೂ ನೋಡಿ ಬೀಚ್ ಕಾಣಿಸುತ್ತೆ ನೋಡ್ದಾ. ಹಾಂ ಅದೇ ಬೀಚ್. ಜೋಕಾಲಿ ಐತೆ ನೋಡಲ್ಲಿ. ಮಗಳು ಬೀಚ್ ನೋಡಿದೆ ತಡ ಗೈಸ್. ಅವ್ರ ಅಮ್ಮನ ಕೇಳಿ, ಅಮ್ಮ ಬೀಚು, ಅಮ್ಮ ಜೋಕಾಲಿ ಅಂತ. ನೋಡಿ ಗೈಸ್ ಅಲ್ಲಿ ಜೋಕಾಲಿ ಆ ಕಡೆ ಕಾಣಿಸುತ್ತಲ್ಲ, ಅಲ್ಲಿ ನೋಡಿ. ನೋಡ್ದಾ ನನ್ನ ಮಗಳು ಮತ್ತು ನನ್ನ ವೈಫ್ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫಿನ್ ಮಾಡ್ತಿದ್ರು. ಸೊ ನಮ್ಮ ಮಾವನ ಮಕ್ಕಳು 3 ಜನ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ತಿದ್ರು. ಸೊ ನೋಡಿ ಬನ್ನಿ ಗೈಸ್. ನಿಮ್ಗೆ ಲೇಟ್ ಅಲ್ಲ? ಎಷ್ಟು ಗಂಟೆ ನಿಮ್ಗೆ? 8, 9 ಹೀಗೆ 3 ಜನ ಮಕ್ಕಳು. ಸೊ ಇವನು ಒಬ್ಬನೇ ಹುಡುಗ, ಸೊ 2 ಹುಡುಗಿರು. ಸೊ ಹಾಗೆ ನಾವು ಜಲ್ದಿ ಟಿಫಿನ್ ಎಲ್ಲ ಮಾಡ್ಕೊಂಡು ರೆಡಿ ಆಗೋಣ ಅಂತ ಗೈಸ್. ಹಾಗೆ ಸಾನಿಧ್ಯಾಗ ಅವ್ರ ಅಮ್ಮ ಜಡೆ ಎಲ್ಲ ಹಾಕಿ ರೆಡಿ ಮಾಡಿದ್ಲು. ಅಷ್ಟೆಲ್ಲ ಜೋಕಾಲಿ ಆಡೋಣ ಪಪ್ಪ ಅಂತ ಜೋಕಾಲಿ ಕಡೆ ಕರ್ಕೊಂಡು ಹೋದೆ ಗೈಸ್. ಜೋಕಾಲಿ ಆದ್ಮೇಲೆ ಬಿಡ್ತಾಳ, ಹಂಗೆ ವಿಡಿಯೋ ಶೂಟು ಫೋಟೋ ಶೂಟ್ ಎಲ್ಲ ಆಗಿ ಹಂಗೆ ಒಂದಷ್ಟು ಕೀಟ್ಲೆಲ್ಲ ಮಾಡ್ತಾಳೆ ನೋಡಿ. ಯಾವುದು ಇದು ಗೊತ್ತಿಲ್ಲ ನಿಂಗೆ? ಟ್ರೈನ್, ಅದು ಟ್ರೈನ್ ಅದು ಕೈ ಮೇಲೆ ಹಾಕ್ಲಾ? ಹಾಂ ನಿಜೆಲ್ಲ ನೋಡಿ ಗೈಸ್ ಮೇಲ್ಗಡೆ ರೆಡಿ ಆಗ್ತಿದ್ದಲ್ಲ, ನೋಡೋಣ ಬನ್ನಿ. ಎಲ್ಲ ನೋಡ. ಹಾಂ ನಂದೆ. ಹೌದಾ, ರೆಡಿ ಆಯ್ತಾ? ನನಗೆ ಪೌಂಡ್ಸ್ ಗಿಮ್ಸ್ ಏನಿಲ್ಲ ನನಗೆ. ಹಾಂ 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 ನಾನು ಪೌಡ್ರ್ ಒಂದೇ ಹಚ್ಕೋಬೇಕಾ? ಆಯ್ತು ಕೊಡು. ಎಲ್ಲ ಗೈಸ್ ನಮ್ಮ ಸಾನಿಧ್ಯ ಏನಂತಾಳಂತ. ಹಾಗೆ ಅಜ್ಜಿ ಮನೆಯವ್ರಿಗೆ ನಮ್ಮ ಮಾವನಿಗೆ ಎಲ್ಲ ಟಾಟಾ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ ಗೈಸ್. ಹಾಗೆ ಓಡ್ತಾ ನೋಡಿ ಗೈಸ್ ರೋಡಲ್ಲಿ ಏನೇನು ಸಣ್ಣ ಕಾಯಿ ಕಾಯಿ ಬಿದ್ದುಬಿಟ್ಟು ಪಪ್ಪ ಇದು ಬೈಕ್ ಹಾಕೋ, ಇದು ಕಾಯಿ ಎಳ್ನೀರ್ದು ಅಂತ ಗೈಸ್. ಫುಲ್ ಹಿಂಗೆ ನನ್ನ ಮಗಳು ಫುಲ್ ಕೊಟ್ಲೆ ಕೊಡ್ತಾಳೆ ನನಗೆ. ಆಮೇಲೆ ನೋಡಿ ಗೈಸ್ ಬೈಕ್ ಹತ್ರ ಬಂದ್ವಿ. ಹಂಗೆ ಬಂದ್ಮೇಲೆ ಬಿಡ್ತಾಳ, ಇನ್ನು ಏನೇನೆಲ್ಲ ಕೊಟ್ಲೆ ಕೊಡ್ತಾಳ ಅಂತ ನೋಡಿ ಬನ್ನಿ ಗೈಸ್ ನೀವೇ. ಅವ್ಳು ಕೊಟ್ಲೆ ಕೊಡೋಕೆ ಶುರು ಮಾಡ್ರಿ ಹಿಂಗೆ ಗೈಸ್, ಫುಲ್ಲು ಕೊಟ್ಲೆ ನನಗೆ. ಏನ ಕೂಡಲೇ ಯಾಸ ಹಾಂ ಹೇಳಿ. ಗಾಡಿ ಓಡಿಸ್ತಾ ಕುತ್ಕೊಳ್ಳ ಚಾಲು ಮಾಡ್ತಾ ಕಣ ಅವಳಿಗೆ ಬರತ್ತೆ. ಚಾವಿ ತಗೋ. ಹಾಂ ಗಾಡಿ ಓಡಿಸ್ಬೇಕಾ? ಸಾಕಲ್ಲ, ಇಷ್ಟ ಆಯ್ತಲ್ಲ. ಓಕೆ ನೋಡಿದ್ರಲ್ಲ ಗಾಯ್ಸ್ ನಮ್ಮ ಸಾನಿಧ್ಯನ ಹೆಂಗೆ. ಪಬ್ಲಿಕ್ ರಿಯಾಕ್ಷನ್ ಅಂತೂ ತುಂಬ ಗಾಯ್ಸ್. ರೋಡಲ್ಲೆಲ್ಲ ತುಂಬ ನೋಡ್ತಾಯಿದ್ರು. ಅದು ಶೂಟ್ ಮಾಡೋಣ ಅಂದರೆ ನನ್ನ ಹತ್ರ ಗೋಪುರ ಇಲ್ಲ ಗಾಯ್ಸ್. ನೋಡಿ ಗಾಯ್ಸ್ ಹೆಂಗೆ ಗಾಡಿ ಓಡಿಸ್ತಾಳೆ ನೋಡಿ ಗಾಯ್ಸ್. ನೀನೇ ಓಡಿಸ್ತಿದ್ದೆ ಗಾಡಿ. ಇದಾಗೆ ನಾನು ಇವತ್ತು ಎಲ್ಲಿಗೆ ಹೊಟ್ಟಿದ್ದೀವಿ ಅಂದರೆ ನಿಮ್ಗೆ ಹೇಳಿಲ್ಲಲ್ಲ ಗೈಸ್. ಇವತ್ತು ಎಲ್ಲಿ ಹೊಟ್ಟಿದ್ದೀವಿ ಅಂದರೆ ಗೈಸ್ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಇವತ್ತು ಸಮುದ್ರ ನಿಯರ್ ಹತ್ರ ಇರೋಂಥ ಒಂದು ಒಳ್ಳೆ ವ್ಯೂ ಪಾಯಿಂಟು. ಆ ವ್ಯೂ ಪಾಯಿಂಟಲ್ಲೇ ಒಂದು ದೇವಸ್ಥಾನ ಇದೆ. ಸೊ ಅದ್ಭುತವಾಗಿದೆ ಗೈಸ್. ಚೈಲ್ಡ್ಹುಡ್ಡಲ್ಲೆಲ್ಲ ಹೋಗ್ತಾ ಇದ್ವಿ. ಸೊ ಇವಾಗ ಕೇಳ್ಬೇಕಾ? ಸೊ ಇವಾಗ ನಮ್ಮ ಫ್ಯಾಮಿಲಿ ಜೊತೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ವಿ. ಒಂದು ಗೈಸ್ ನ್ಯಾಷನಲ್ ಹೈವೇ NH 66. ಅಲ್ಲಿಂದ ಒಂದು 3 ರಿಂದ 4 ಕಿಲೋಮೀಟ್ರ್ ಅಷ್ಟೇ ಗೈಸ್. ಇದು ಟೆಂಪಲ್ ಹೆಸರು ತಂದು ಸೋಮೇಶ್ವರ ಅಂತ. ಇದು ತಂದು ಶಿವನ್ ಟೆಂಪಲ್ ಗೈಸ್. ಶಿವನ್ ಟೆಂಪಲ್ ಅಂತ ಫೇಮಸ್. ಇದು
ಶಿವಂದು ಸ್ಪೆಷಲ್ ಡೇಸ್ ತುಂಬ ಜನಗಳು ಸಂಡೇ ಅಂತೂ ಬಂದರೆ ಕೇಳೋದೇ ಬೇಡ ಗೈಸ್, ಹೆವಿ ಕ್ರೌಡ್ ಆಗಿರ್ತಾರೆ ಗೈಸ್. ಇದು ಲೊಕೇಶನ್ ಎಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅಂತ ಮೆಸೇಜ್ ಹಾಕಿ ನಾನು ಲೊಕೇಶನ್ ಕಳ್ಸ್ಕೊಡ್ತೀನಿ ಗೈಸ್. ಬನ್ನಿ ಗೈಸ್, ವ್ಯೂ ಎಲ್ಲ ನೋಡ್ತಾ ಇದ್ದಿಲ್ಲಿಂದ ಬೀಚು, ಹಾಗೆ ದೇವ್ರ ದರ್ಶನ ಮಾಡ್ಕೊಬಿಡೋಣ. ಇದೇ ತಡ ಗೈಸ್, ಬೈಕ್ನ ಸೈಡ್ ಪಾರ್ಕ್ ಮಾಡಿಬಿಟ್ಟು ಇನ್ನೇನು ತಡ ಮಾಡಿದೆ, ಹಂಗೆ ದೇವ್ರ ದರ್ಶನ ಮಾಡ್ಕೊಬಿಡೋಣ ಅಂತ ಪಟ್ಟಂತ ಜಲ್ದಿ ನಾನು ನಮ್ಮ ವೈಫು ನಮ್ಮ ಪಾಪ ಎಲ್ಲ ಹೊರಟ್ಬಿಟ್ವಿ ಗೈಸ್. ಬನ್ನಿ ನೋಡೋಣ, ಬನ್ನಿ ಗೈಸ್, ಒಳಗಡೆ ನೋಡಿ ಬನ್ನಿ ಗೈಸ್ ನಮ್ಮ ಈಶ್ವರನ ಊದೋಟ ಹೇಗಿದೆ ಅಂತ. ಸ್ನೇಹಿತರೆ, ಇದ್ರ ಪಕ್ಕದಲ್ಲೇ ಒಂದು ಅಯ್ಯಪ್ಪದು ಒಂದು ವಿಗ್ರಹ ಐತೆ ಈ ಕಡೆ ಪಕ್ಕದಲ್ಲೇ. ಸೊ ನೋಡ್ಬೋದು ನೀವು ಈ ಕಡೆ. ಸೊ ಇದೆಲ್ಲ ತುಂಬ ಪುರಾತನ ಕಾಲದ ಅವಾಗಲೇ ಇದ್ದಿದ್ದು ಗೈಸ್. ನಾವು ಚೈಲ್ಡ್ಹುಡ್ಡಲ್ಲಿ ಇರ್ಬೇಕಾದ್ರೆ ನೋಡ್ಕೊಂಬಂದಿದ್ವಿ. ಸೊ ನೋಡಿ ಗೈಸ್, ನಮ್ಮ ಸಾನ್ನಿಧ್ಯ ನಮ್ಮ ವೈಫೆಲ್ಲ ನೋಡಿ ಗೈಸ್ ಏನೋ ಸ್ಪೆಷಲಾಗಿ ಬಿಡ್ಕೊತಾರೆ ದೇವರಲ್ಲಿ. ನಮ್ಮ ಫಾಲೋವರ್ಸ್ಗೂ ಇಲ್ಲಿಂದನೇ ದರ್ಶನ ಮಾಡಿಬಿಟ್ವಿ ಗೈಸ್. ನೋಡಿ ಎಲ್ಲ ದರ್ಶನ ಮಾಡ್ಕೊಬಿಡಿ. ಸೊ ಹಾಗೆ ನಮ್ಮ ವೈಫು ಮತ್ತು ನಮ್ಮ ಪಾಪು ಇಲ್ಲಿಗೆ ಇಲ್ಲೊಂದು ಪುರಾತನ ಕಾಲ ತುಳಸಿ ಇತ್ತು. ಸೊ ಅದನ್ನು ದರ್ಶನ ಎಲ್ಲ ಮಾಡಿಕೊಂಡು ನಾವು ಪಕ್ಕದಲ್ಲೇ ಇಲ್ಲಿ ನಮ್ಮ ಗಣಪನೊಂದು ಟೆಂಪಲ್ ಇದೆ, ಸೊ ಗುಡಿ. ಸೊ ಇದು ದರ್ಶನ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ನೋಡ್ತೀರಾ ಗೈಸ್ ಏನಿದೆ ಅಂತ ನೀವೇ ನೋಡಿ. ನಾಗತೀರ್ಥ ಇದೆ, ಸ್ವರ್ಗ ಗೈಸ್ ಇದು. ಒಳಗಡೆ ಬನ್ನಿ ನೋಡಿ ಗೈಸ್ ನೀವೇ ನೋಡಿ ಇದು ಹೆಂಗಿದೆ ಅಂತ. ಹೆಂಗಿದೆ ಪ್ಲೇಸ್ ನೋಡಿದ್ರಲ್ಲ ಗೈಸ್, ಪ್ಲೇಸ್ ಹೆಂಗಿದೆ ಅಂತ ಅಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ಥರ ಪ್ಲೇಸಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ದೇವ್ರ ದರ್ಶನ ಮಾಡೋಕ್ಕೆ ಬಂದರೆ ಯಾರಿಗೆ ಮನಸ್ಸಿಗೆ ತೃಪ್ತಿ ಆಗಲ್ಲ ಹೇಳಿ ಗೈಸ್. ಸ್ವರ್ಗ ಗೈಸ್, ಈ ಥರ ನೋಡೋಕ್ಕೂ ಪುಣ್ಯ ಬೇಕಲ್ಲ ಗೈಸ್. ಸೊ ಗೈಸ್, ನಿಮ್ಗೆ ಯಾರು ಈ ಥರ ಲೊಕೇಶನ್ ಬೇಕಂದರೆ ನಿಮಗೆ ಈ ಥರ ಪ್ಲೇಸ್ದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ ಆಯಿತಾ. ಸೊ ಹಾಗೆ ನಮ್ಮ ಸಾನ್ನಿಧ್ಯ ನೋಡಿ ಗೈಸ್, ಈ ಕಡೆ ಫುಲ್ ಬಿಟ್ಬಿಟ್ರೆ ಅವಳಿ ಗೈಸ್, ಫುಲ್ ಫೋಟೋ ಶೂಟು ವಿಡಿಯೋ ಶೂಟು ಅಂತ. ಹಾಗೆ ಈ ಕಡೆ ಪಕ್ಕದಲ್ಲೇ ನಮ್ಮ ಬಾಸ್ ಇದ್ದರು, ನಮ್ಮ ಬಾಸ್ ದರ್ಶನ ಮಾಡ್ಕೊಬಿಡಿ ಅಲ್ಲ. ಜೈ ಶ್ರೀರಾಮ್, ಎಲ್ಲರಿಗೂ ಒಳ್ಳೇದು ಮಾಡಿ. ಹಾಗೆ ಪಕ್ಕದಲ್ಲಿ ನಮ್ಮ ನವಗ್ರಹಗಳೆಲ್ಲ ಇತ್ತು. ಸೊ ಹಾಗೆ ಶನಿ ದೇವ್ರು ಅಂತ. ಸೊ ಶನಿ ದೇವ್ರನ್ನೂ ದರ್ಶನ ಮಾಡ್ಕೊಬಿಡಿ. ನಾನೆಲ್ಲ ದರ್ಶನ ಮಾಡ್ಕೊಂಡು ಹಾಗೆ ಒಂಚೂರು ಸ್ವಲ್ಪ ಒಂದೆರಡು ಹೆಜ್ಜೆ ಮುಂದಾಕ್ಬಿಟ್ರೆ ನೋಡಿ ಗಾಯ್ಸ್ ಸ್ವರ್ಗ, ಈಶ್ವರನ ಊದೋಟ. ಬನ್ನಿ ಗಾಯ್ಸ್ ನೋಡೋಣ. ನನಗೂ ನಮ್ಮ ಈಶ್ವರನ ಊದೋಟ ನೋಡುವ ಆಸೆ. ಹೆಂಗೈತೆ ಪ್ಲಸ್ ನೋಡಿ ಗೈಸ್, ಸಮುದ್ರ ತೀರದಲ್ಲ ಐತೆ. ಹೆಂಗೈತೆ ಸಮುದ್ರ ತೀರದಲ್ಲಿ ದೇವಸ್ಥಾನ ಐತೆ, ಎಷ್ಟು ಚೆನ್ನಾಗಿದೆ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ, ಬಾ ಮಗ, ಇಲ್ಲೇ ನೆಲೆಸಿದ. ಈಗ ಗೈಸ್ ಹಾಗೆ ಇದನ್ನು ದರ್ಶನ ಮಾಡ್ಕೊಬಿಡೋಣ. ಇದು ತಂದು ನಾಗರದೆಲ್ಲ ಇದೆ ಗೈಸ್, ತುಂಬ ಇಲ್ಲಿ ನಾಗರ ಪಂಚಮಿ ಹಬ್ಬ ತುಂಬ ಗ್ರ್ಯಾಂಡ್ ಇರುತ್ತೆ ಗೈಸ್. ಎಲ್ಲ ಬನ್ನಿ ಸ್ವಾಮಿ ಮಾಡು ಮಗ, ಇಲ್ಲಿ ಸ್ವಾಮಿ ಮಾಡು. ಇಲ್ಲಿ 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 ಅಲ್ಲ ಅಲ್ಲಿ ಕೊಯ್ನ್ ಹಾಕಲ್ಲಿ, ಅಲ್ಲಿ ಹಾಕು, ಅಲ್ಲಿ ನೀರಲ್ಲಿ ಹಂಗೆ ಇದಾಕ ಅಲ್ಲ ನೀರ್ಗೆ ಹಂಗೆ. ಗುಡ್, ಸಮಿ ಮಾಡು, ಹಂಗೆ ಸಮಿ ಮಾಡು. ಇದು ನಾಗತೀರ್ಥ ಅಂತ. ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ವರ್ಷ 365 ದಿನ ಮೇಲ್ಗಡೆಯಿಂದ ನೀರು ಬರ್ತಾ ಇರುತ್ತೆ ಗೈಸ್. ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಗೈಸ್ ಇದುವರೆಗೂ. ಸೊ ಇಲ್ಲಿ ನಾಗರ ಪಂಚಮಿಗಂತೂ ತುಂಬ ಸ್ಪೆಷಲ್ ಗೈಸ್. ಇಲ್ಲಿ ಸಖತ್ತಾಗಿ ಗ್ರ್ಯಾಂಡ್ ಆಗಿರುತ್ತೆ ಗೈಸ್. ಎಲ್ಲ ಮಿಸ್ ಮಾಡಿದೆ ಬರ್ರಿ. ಸೊ ಈಗ ನೋಡ್ತಿರಲ್ಲ ಗೈಸ್ ಹೆಂಗಿದೆ ಅಂತ, ನೀವೇ ನೋಡಿದ್ರಲ್ಲ. ಸ್ನಾನ ಮಾಡ್ಕೊಂಡು ಹೊರಗಡೆ ಕುಂತಿದ್ವಿ ಗೈಸ್. ಅಷ್ಟಲ್ಲೇ ನಾನು ಸಿನಿಮಾದಲ್ಲಿ ಕೆಲಸ ಮಾಡೋದಂತ ಅಮ್ಮ ಹೇಳಿದ್ರು. ಸೊ ಅಷ್ಟರಲ್ಲೇ ಮಾತಾಡ್ಸಕ್ಕೆ ಬಂದರು, ಮಾತಾಡಿದ್ವಿ ಈಗ. ಎಲ್ಲಿ ಹೌದಾ ಎಂತ ಮಾಡ್ತಿದ್ರು ಮಕ್ಕಳೆಲ್ಲ? ಉಡುಪಿಗ ಹೌದಾ? ಮನೆಲ್ಲ ಮಾತಾಡ್ಸ್ಕೊಂಡು ಹೊರಗಡೆ ವ್ಯೂ ನೋಡೋಣ ಅಂತ ಬಂದ್ವಿ ಗೈಸ್. ಹೊರಗಡೆ ವ್ಯೂ ನೋಡಿ ಗೈಸ್. ಹಾಗೆ ನಮ್ಮ ಸಾನ್ನಿಧ್ಯ ಒಂದಷ್ಟು ಫೋಟೋ ಶೂಟು ವೀಡಿಯೋಸ್ ಎಲ್ಲ ಮಾಡೋಕೆ ಹೊರಟೆ.
ಮಧ್ಯೆ ಖುಷಿಯಾಗಿ ತೇಲಾಡ್ತಾ ಇದ್ದಾರೆ. ಆ ಖುಷಿಯನ್ನ ಹಾಳು ಮಾಡೋದನ್ನ ಬಿಟ್ಟು ನಿಮ್ ಕೆಲಸ ಮಾಡ್ಕೊಳ್ಳಿ. ನಿಂಗೆ ಯಾವತ್ತೂ ಹೇಳಿಲ್ಲ ನನ್ ಸಮುದ್ರ ನೀನು. ಸ್ಮೈಲ್ ಪ್ಲೀಸ್, ಸ್ಮೈಲ್ ಇಂಪಾರ್ಟೆಂಟ್, ಸ್ಮೈಲ್ ಸ್ಮೈಲ್. ಇದ್ರಲ್ಲ ಗೈಸ್ ನಮ್ಮ ಡಿಂಪು ಯಾವ ಥರ ಪೋಸ್ ಕೊಡ್ತಾಳಂತ, ಹಂಗೆ ಒಂದಷ್ಟು ಫೋಟೋ ಶೂಟ್ ಎಲ್ಲ ಮಾಡಿಬಿಟ್ಟು ಡಿಂಪುದಲ್ಲ ಸೋಮೇಶ್ವರ ಇವಾಗ ಮಾಡಿದ್ದಾರೆ ಗೈಸ್, ಸಾಕಾಗಿ ಹೊರಗಡೆನೆ ಒಂದು ರೋಡ್ ಐತೆ ಗೈಸ್, ಸಾಕಾಗಿ ಮಾಡವ್ರೆ. ಈ ಬೀಚು ಸನ್ಸೆಟ್ ನೋಡೋಕ್ಕೆಲ್ಲ ಸಾಕಾಗಿದೆ ಗೈಸ್, ಪ್ಲೇಸ್ ಮಾತ್ರ. ಹೇಗಿದೆ ನಮ್ಮೂರ್ ಗಾಳಿ ಸ್ಮೆಲ್? ಸರ್ ಇದು ನಿಮ್ಮೂರಾ? ನಮ್ಮೂರು ನಾನು ಹುಟ್ಟಬೇಕಿದ್ದವರು. ಲೊಕೇಶನು ಮೂವಿ ಶೂಟ್ಗೆ ಮತ್ತು ರೀಲ್ಸ್ ಮಾಡೋರ್ಗಂತೂ ಹೆವಿ ಹೇಳಿ ಮಾಡಿಸಿದ ಲೊಕೇಶನ್ ಗೈಸ್. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಹೊರಟಿದ್ದೆ ಗೈಸ್ ಮನೆ ಕಡೆಗೆ. ರೋಡಲ್ಲಿ ಒಂದು ಗಾಡಿ ಹೋಗ್ತಿದ್ದೆ ಗೈಸ್, ಆ ಗಾಡಿಯಲ್ಲಿ ಏನಿದೆ ಅಂತ ನೀವು ನೋಡಿ. ಅವನಿಗೆ ಸನ್ನಿದ್ಯಾ ಮೊಟ್ಟೆ ತೆಗಿಯಾಕ ಹಾಂ ಸ್ಟಾಪ್ ಮಾಡಿ ಗೈಸ್. ನಮ್ಮ ಮಿಸಸ್ ಮಗಳ ಜೊತೆ ಫುಲ್ ಕಾಮಿಡಿನೇ. ಹಂಗೆ ಹೋಗ್ತಾ ರೋಡಲ್ಲಿ ಗೈಸ್ ಇದೊಂದು ಗಾಡಿ ಹೋಗ್ತಿತ್ತು, ಮೊಟ್ಟೆ ಗಾಡಿ ಗೈಸ್. ಹಾಗೆ ತೆಗಿಯೋಣ ಮನೆಗೆ ಹೋಗ್ಬಿಟ್ಟು ಆಮ್ಲೆಟ್ ಮಾಡೋಣ ಅಂದೆ. ಹೇಳ್ತಾವ್ರು ನನ್ನ ಮಗಳು ಮತ್ತು ನಮ್ಮ ವೈಫ್. 2 ಡಜನ್ ಮೊಟ್ಟೆ ಕೊಟ್ಬಿಟ್ರೆ ಎಗ್ ಬುರ್ಜಿ ಎಲ್ಲ ಮಾಡ್ಕೊಬಿಡ್ಬೋದಲ್ವ ಗೈಸ್. ಮೊಟ್ಟೆ ನೋಡಿ, ಮೊಟ್ಟೆ ಮೊಟ್ಟೆ ನೋಡಿ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಈಗ ಡಿಂಪುನ ಸ್ಕೂಲ್ ಸೇರ್ಸಿ ಬರೋದೀಗ. ಸ್ಕೂಲ್ ಕಡೆ ಬಂದಲ್ಲ ನಮ್ಮ ಹೆಂಡ್ತಿ ಮತ್ತು ಪಾಪು ಫುಲ್ ಶಾಕ್ ಆಗಿಬಿಡ್ಲು. ಸೊ ಏನಕ್ಕೆ ಬಂದೆ ಅಂದರೆ ನಾನು ಹಳ್ಳಿಯ ಇದೇ ಸ್ಕೂಲಲ್ಲಿ ಕಲಿತಾ ಇದ್ದೆ. ಸೊ ಹಾಗೆ ಹೋಗ್ತಾ ಚಾಕ್ಲೇಟ್ಸ್ ಎಲ್ಲ ಇತ್ತು. ಸೊ ಡಿಕ್ಕಿಯಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಕೊಡೋಕೆ ನೆನಪೇ ಆಗಿಲ್ಲ. ಸೊ ಅದಕ್ಕೆ ಸ್ಕೂಲ್ ಕಡೆ ಕೊಟ್ಟೋಗೋಣ ಅಂತ ಬಂದೆ ಗೈಸ್. ಅವನು 4th ಸ್ಟ್ಯಾಂಡರ್ಡು. ಸೊ ಬನ್ನಿ ನೋಡೋಣ ಬನ್ನಿ. 4th ಸ್ಟ್ಯಾಂಡರ್ಡ್ ಮುಂದೆನಾ ಆಚೆನಾ? ಹೌದಾ? ಒಳಗಿಡಗ ನಮ್ಮ ಹಳಿಯ ಸಿಗ್ದ. ಹಂಗೆ ಹಳಿಯಂಗೆ ಚಾಕ್ಲೇಟ್ಸ್ ಅವೆಲ್ಲ ಕೊಟ್ಟೆ. ಸೊ ಹಾಗೆ ಅವ್ರ ಫ್ರೆಂಡ್ಸ್ಗಳೆಲ್ಲ ನಾನು ನೋಡಿಬಿಟ್ಟು ಒಳ್ಳೆ ವಿಲನ್ ಅಂತಿದ್ರಿ ಗೈಸ್. ಅಂದರೆ ಹಂಗೆ ಇದ್ದಲ್ಲ, ಹಂಗೆ ಅವರೆಲ್ಲ ಫುಲ್ ಸೈಕ್ ಆಗಿಬಿಟ್ಟಿದ್ರಿ ಗೈಸ್. ಹಂಗೆ ಅವ್ರಿಗೆ ಚಾಕ್ಲೇಟ್ ಎಲ್ಲ ಕೊಡಿಸ್ಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದೆ ಗೈಸ್. ಬ್ಲಾಗ್ ಇದಾಗಿತ್ತು ಗೈಸ್. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಸಿಗೋಣ ಗೈಸ್. ಹಾಗೆ ನನ್ನ ಮಗಳ ಐಡಿದೆ ಗೈಸ್, ಆ ಐಡಿಗೂ ಸಪೋರ್ಟ್ ಮಾಡೋದು ಮರಿಬೇಡಿ ಗೈಸ್. ಡಿಂಪಿ ಸಾಗರ ಅಂತ ಇದೆ. ಹಾಗೆ ನಮ್ಮ ಐಡಿ ಕೂಡ ಫಾಲೋ ಮಾಡಿದವ್ರು ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ನಿಮ್ಮ ಶಿವರಾಜ್.